NCI ನ್ಯೂಸ್ಗೆ ಸ್ವಾಗತ. ನಾನು PH ನಾಯ್ಕೋಡಿ. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು, ಕರ್ನಾಟಕ, ಇಂಡಿಯಾ. ಸ್ನೇಹಿತರೆ, ಇದು 4ನೇ ಬಾರಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಲಾಕ್ಡೌನ್ ಘೋಷಣೆ ಆಗಿದೆ. ನಮ್ಮ ರಾಜ್ಯದಲ್ಲಿ, ಅದರ ಬೆಂಗಳೂರು ನಗರದಲ್ಲಿ ಲಾಕ್ಡೌನ್ ಘೋಷಣೆಯಾಗಿ ಸಾಕಷ್ಟು ಜನಗಳು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ನನಗೆ ಸರ್ಕಾರಕ್ಕೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಂಬಂಧಪಟ್ಟವರು ಉತ್ತರ ಕೊಡಬೇಕು. ಮಾನ್ಯ ಆರೋಗ್ಯ ಸಚಿವರು ಶ್ರೀರಾಮುಲು ಕೋವಿಡ್ ಪೇಷಂಟ್ಗಳನ್ನು ಆ ದೇವರೇ ಕಾಪಾಡಬೇಕೆಂದು ಬಹಿರಂಗವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಗೆ ನಿಭಾಯಿಸಲು ಆಗದಿದ್ದರೆ ಆ ಪದವಿಯನ್ನ ಅಥವಾ ಆರೋಗ್ಯ ಸಂಸ್ಥೆ ಇಲಾಖೆಯನ್ನ ತಾವು ಅಲ್ಲಿರುವುದು ಸೂಕ್ತವಲ್ಲ ಎಂಬುದು ನನ್ನ ಮನಸ್ಸಿನಾಳದ ಮಾತು, ಸಾರ್ವಜನಿಕರ ಮಾತುಗಳು ಕೂಡ. ಇಡೀ ವಿಶ್ವದಲ್ಲೇ ಬ್ರೆಜಿಲ್, ಇಟಲಿ ಮತ್ತು ಚೈನಾ ಮತ್ತು ಅಮೆರಿಕ ಸಾಕಷ್ಟು ದೈತ್ಯ ರಾಷ್ಟ್ರಗಳಲ್ಲೇ ಈ ಕೊರೋನಾ ವೈರಸ್ ಮಹಾಮಾರಿಗೆ ಇದುವರೆಗೂ ಕೂಡ ಔಷಧಿಯನ್ನ ಕಂಡು ಹಿಡಿದಿಲ್ಲ. ಹಾಗಾದರೆ ನಮ್ಮ ಭಾರತ ದೇಶದ ಕೆಲವು ಹೆಸರಾಂತ ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆಯ ನೆಪದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಬಿಲ್ಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಒಂದು ನಗು ಬರ್ತಾ ಇದೆ. ಇಡೀ ವಿಶ್ವದಲ್ಲೇ ಕೊರೋನಾ ವೈರಸ್ ಮಹಾಮಾರಿಗೆ ಔಷಧಿ ಇಲ್ಲ ಅಂತ ಘೋಷಣೆ ಮಾಡಿರುವಾಗ ಈ ಆಸ್ಪತ್ರೆಗಳಲ್ಲಿ 10 ಲಕ್ಷ, 9 ಲಕ್ಷ, 11 ಲಕ್ಷ, 15 ಲಕ್ಷ ತನಕ ಬಿಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಮಾರ್ಕೆಟಿಂಗ್ ಅನ್ನೋದು ಜನಗಳು ಬಿಟ್ಟ ವಿಚಾರ. ಇನ್ನು ಎರಡನೇದು, ನಿನ್ನೆ ರಾಜ್ಯ ಸರ್ಕಾರ ನಮ್ಮ BBMP ಆಯುಕ್ತ ಅನಿಲ್ ಕುಮಾರ್ ಅವರನ್ನ ಕೋವಿಡ್ ನಿರ್ವಹಣೆಯಲ್ಲಿ ತಾವು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂಬುದಾಗಿ ಅವರನ್ನ ವರ್ಗಾವಣೆ ಮಾಡಿದ್ದೀರಿ. ಆ ಜಾಗಕ್ಕೆ ನಮ್ಮ ಬೃಹತ್ ನಗರ ಬೆಂಗಳೂರು ಮಹಾನಗರ ಪಾಲಿಕೆಯ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುತ್ತಿಲ್ಲ ಎಂಬುದನ್ನು ಆ ಜಾಗದಿಂದ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿದ್ದೀರಿ. ಪುನಃ ಅವರನ್ನೇ ನೀವು BBMP ಆಯುಕ್ತ ಸ್ಥಾನಕ್ಕೆ ನೇಮಕ ಮಾಡಿದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ತಮಗೆ ಜನಗಳಿಗೆ ಬಿಟ್ಟ ವಿಚಾರ. ಇನ್ನು ನಮ್ಮ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ, ಇನ್ನೊಬ್ಬರು ಯಾರು ಪುಂಗಿದಾಸರ್ ಅಂತ ಹೇಳ್ತಾ ಇದ್ದೀನಿ. ನಾನು ನೇರವಾಗಿ ಪ್ರಶ್ನೆ ಕೇಳಿದೆ. ಚಕ್ರವರ್ತಿ ಸೂಲಿಬೆಲೆ ಅವರು ಕೆಲವು ಮಾಧ್ಯಮಗಳಲ್ಲಿ, ಕೆಲವು ವಿಡಿಯೋ ಕ್ಲಿಪ್ಗಳಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರತಕ್ಕಂಥ ದುಡ್ಡನ್ನ ಹಾಕಿದ್ರೆ ಇಡೀ ದೇಶಕ್ಕೆ ಚಿನ್ನದ ರಸ್ತೆಗಳನ್ನ ಹಾಕಬಹುದು ಅಂತ ಹೇಳಿದ್ದಾರೆ. ನೋಡಿ, ಆ ಚಿನ್ನದ ರಸ್ತೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ನೋಡಿ. ಕಾಣ್ತಾ ಇದೆಯಲ್ಲ ಯಾವ ರೀತಿ ಆವಾಹನ ಆಗ್ತಾ ಇದೆ ಅಂತ ತಾವೆಲ್ಲ ನೋಡ್ತಾ ಇರ್ಬೋದಲ್ಲ. ಹಾಗಾದ್ರೆ ನೋಡಿ, ಇದು ನಮ್ಮ ದೇಶದ ಸುಸ್ಥಿತಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ, ಈಗ ನಾವು ವರ್ತಕರು ಇಡೀ ದೇಶಾದ್ಯಂತ ನಾವು ಅಂಗಡಿಗಳನ್ನ ಅಥವಾ ವ್ಯಾಪಾರನ ಮಾಡಿಕೊಂಡು GSTಯನ್ನ ಕಟ್ತಾ ಇದ್ದೀವಿ. ಪ್ರತಿ ತಿಂಗಳು ಕೂಡ ಅದನ್ನ ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಮಹಾಮಾರಿ ಕೋವಿಡ್ ನೆಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಟ್ಟಂತ ಹಣವನ್ನು ಲೆಕ್ಕ ಕೇಳಬಾರದ? ನಾವು ಕೇಳಲು ನಮಗೆ ಅಧಿಕಾರವಿಲ್ಲವೇ? ಇದೆ, ಖಂಡಿತವಾಗಲೂ ಇದೆ. ಆದರೆ ಅದರಲ್ಲೂ ಕೂಡ ಸುಳ್ಳು ಲೆಕ್ಕಗಳನ್ನು ಕೊಟ್ಟು ಅದರಲ್ಲೂ ಕೂಡ ವಂಚನೆ ನಡೆಯುತ್ತದೆ ಎಂಬುದು ಸಾರ್ವಜನಿಕರ ಆರೋಪ. ನನಗೆ ಒಂದು ನಗು ಬರುತ್ತಿದೆ. ಏಕೆಂದ್ರೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಯವರು 10,000 ಬೆಡ್ಗಳನ್ನು ಮತ್ತು ನಮ್ಮ ನೆಲಮಂಗಲಿರ್ತಕ್ಕಂಥ ಇಂಡೋರ್ ಸ್ಟೇಡಿಯಂನಲ್ಲಿ ನಿರ್ಮಾಣ ಮಾಡಿದ್ದೇವೆ ಮತ್ತು ನಮ್ಮ ಕಂಠೀರವ ಸ್ಟೇಡಿಯಂನಲ್ಲಿ ಕೂಡ ನಿರ್ವಹಣೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟು ಅದನ್ನ ಸಾರ್ವಜನಿಕರವಾಗಿ ಅದನ್ನ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಆದರೆ ದುರಾದೃಷ್ಟವಶಾತ್ ಒಬ್ಬ ನಾಯ್ಡು ಅನ್ನುವರ ಮಗು, ಹೆಣ್ಣು ಮಗು, 1 ತಿಂಗಳ ಮಗುವಿಗೆ ಅವರಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಮಗು ಮರಣನಪ್ಪಿದೆ. ಆದರೆ ಆ ಕುಟುಂಬಕ್ಕೆ ಬೆಲೆ ಕಟ್ಟುವವರು ಯಾರು ಮತ್ತು ನೊಂದಂತ ಜೀವಗಳಿಗೆ ಸ್ವಾಂತನ ಹೇಳುವವರು ಯಾರು? ತಾವು ಹೇಳುತ್ತೇವೆ, ನಾವು ನೋಡಿಕೊಳ್ಳುತ್ತಿದ್ದೇವೆ ಅಂತ ಹೇಳ್ತಿದ್ದೀರಿ, ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಮತ್ತೆ ತಾವು ಏನು ನಿಭಾಯಿಸ್ತಾ ಇದ್ದೀರಾ ಸರ್ಕಾರಗಳಲ್ಲಿ? ಆಸ್ಪತ್ರೆಗಳನ್ನ ಯಾವ ಮಟ್ಟದಲ್ಲಿ ನೀವು ಭ್ರಷ್ಟಾಚಾರಕ್ಕೆ ಇಳಿಯಲು ಪ್ರೋತ್ಸಾಹ ಮಾಡುತ್ತಿದ್ದೀರಿ? ಆ ಮಗುವಿನ ಒಂದು ಬಾರಿ ಆ ಶವವನ್ನು ಒಂದು ಸಾರಿ ನೋಡಿ, ದಯವಿಟ್ಟು ತಮಗೆ ಅರ್ಥವಾಗುತ್ತದೆ ಮಗುವಿನ ಯಾವ ರೀತಿ ಇದೆ. ಇದು ಸಾಕಷ್ಟು, ನಾನು ಹೇಳ್ತಾ ಇಲ್ಲ, ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಷಯ.
ಒಂದು ಮಗುವಿನ ಜೀವ, ಒಂದು ತಿಂಗಳ ನಮಗೆ ಜೀವ ಉಳಿಸಕ್ಕಾಗಲ್ಲ ಅಂದ್ರೆ ಮತ್ತೆ ಸರ್ಕಾರ ಹೇಗೆ ಬೇಕು, ನಾವು ತೆರಿಗೆಗಳನ್ನ ಹೇಗೆ ಕಟ್ಟಬೇಕು, ನಿಮ್ಮ ಜೊತೆ ಏಕೆ ನಾವು ಸಹಕರಿಸಬೇಕು, ನಮ್ಮ ಪಾಟಿಗೆ ಬದುಕಲು ನಮ್ಮನ್ನು ಬಿಡಬಹುದಲ್ಲವೇ? ಇವತ್ತಿನ ದಿನ ಗಾರ್ಮೆಂಟ್ಸ್ ಹೆಣ್ಣುಮಕ್ಕಳು ಮನೆಗಳ ಬಾಡಿಗೆಗಳು ಕಟ್ಟಿಕೊಳ್ಳಲಾಗದೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಸಣ್ಣ ಸಣ್ಣ ಫ್ಯಾಕ್ಟರಿಗಳವರು, ಸಣ್ಣ ಸಣ್ಣ ಅಂಗಡಿಯವರು, ವರ್ತಕರು ಮತ್ತು ಸಾಕಷ್ಟು ಉದ್ದಿಮೆದಾರರು ಇವತ್ತು ಬಾಗಿಲು ಹಾಕೊಂಡು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಯಾವ ರೀತಿ ನೀವು ದೇಶವನ್ನು ನಡೆಸ್ತಾ ಇದ್ದೀರಾ? ಯಾರಿಗೋಸ್ಕರ ನಡೆಸ್ತಾ ಇದ್ದೀರಾ? ಇದು ನಡೆಸಿದ್ರು ತಾವು ಏನು ಪ್ರಪಂಚದಲ್ಲಿ ಶಾಶ್ವತವಾಗಿರ್ತೀರಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಬೇಡವಾ ನೀವು? ನಿಮಗೆ ಒಂದು ಬಹಿರಂಗವಾಗಿ ಒಂದು ಹೇಳಿಕೆಗಳು ಕೊಟ್ಟು ಒಂದು ರಾಜ್ಯವನ್ನು ಆಳಲಿಕ್ಕೆ ಬರಲಿದ್ರೆ ನೀವೆಲ್ಲ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಮತ್ತು ಡಿಸಿಗಳು, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಮತ್ತೆ ಹೇಗೆ ಬೇಕು? ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯ ಮಾಸ್ಕ್ ಹಾಕಿಲ್ಲ ಅಂದ್ರೆ ನೀವು 1000 ರೂಪಾಯಿ ಫೈನ್ ಕೊಡಿ ಕಟ್ಟಿಕೊಳ್ಳಿದ್ದು ಪೊಲೀಸ್ ಇಲಾಖೆ ಆದೇಶ ಮಾಡಿದ್ದೀರಾ. ಆದರೆ ಮೊನ್ನೆ ನಡೆದಂತ ವಿಕ್ಟೋರಿಯಾ ಹಾಸ್ಪಿಟಲ್ ನೀವು ನೋಡಬಹುದು ಜನಜಂಗುಳಿಯನ್ನ. ತಾನು ನಿಮಗೊಂದು ತೋರಿಸ್ತಾ ಇದ್ದೀನಿ ಆಕ್ಚುಲಿಗೆ ಯಾವ ರೀತಿ ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಆ ವಿಕ್ಟೋರಿಯಾ ಹಾಸ್ಪಿಟಲ್ ನಡೀತಕ್ಕಂಥ ಸಾಕಷ್ಟು ಜನ ನೋಡಿ, ದಯವಿಟ್ಟು ನೋಡಿ, ಇದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ. ಹೇಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು? ಸಾಮಾನ್ಯ ಒಂದು ಹಾಸ್ಪಿಟಲ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇದೇ ಮೇಂಟೈನ್ ಮಾಡ್ತಾ ಇರೋದ? ಆರೋಗ್ಯ ಸಚಿವರು ಏನು ಸ್ಕೂಲ್ಗೆ ಹೋಗಿ ಪಾಠ ಮಾಡ್ತಾ ಇದಾರ? ಅರ್ಥ ಆಗೋದಿಲ್ವ ಇವರಿಗೆಲ್ಲ? ಆಕ್ಚುಲಾಗಿ ನಾಚಿಕೆ ಆಗಲ್ವ ಇವರಿಗೆ? ಇದೇ ನಮ್ಮ ದೇಶ ನಡೆಸೋದು? ನಿಮ್ಗೆ ಆಗಲ್ಲ ಅಂದ್ರೆ ಬಿಟ್ಟು ಹೋಗಿ. ಆಕ್ಚುಲಿ ಬದುಕೊಳ್ತೀವಿ ಜನ. ಕೋವಿಡ್ ನೆಪಗಳಲ್ಲಿ 3,300 ಕೋಟಿ ರೂಪಾಯಿನ ಕೋರ್ಟ್ಗೆ ಅಪ್ಡೇಟ್ ಹಾಕಿದಿರಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ಅಷ್ಟು ಯಾರ್ಯಾರು ಕೊಟ್ಟು ನೀವು 3,300 ಕೋಟಿ ರೂಪಾಯಿನ? ಸಾಮಾನ್ಯ ಪ್ರಜೆ ಕೇಳಬಾರದ? ಕೇಳದೆ RTI ಕಾರ್ಯಕರ್ತ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸುಗಳು ಹಾಕುವಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಇದೆಲ್ಲ ಮಾಡ್ತಿರಲ್ಲ ನೀವು. ನ್ಯಾಯನ ನಿಮಗೆ? ಯಾರು ಕೇಳೋರಿಲ್ವ ನಿಮಗೆಲ್ಲ ಇದೆಲ್ಲ? ಇದು ಒಬ್ಬ ಮನುಷ್ಯ ಒಂದು ಮಿತಿ ಇರುತ್ತೆ. ಈಗ ಲಾಕ್ಡೌನ್ ಒಂದು ವಾರದಿಂದ ಘೋಷಣೆ ಮಾಡಿಟ್ಟಿದ್ದೀರಲ್ಲ, ಈ ಒಂದು ಲಾಕ್ಡೌನ್ ಗೋರಿಂದ ನಮ್ಮ ಜೀವಗಳನ್ನ ಹೋಗ್ತಾ ಇದೆ ಅನ್ನೋದು. ಲಾಕ್ಡೌನ್ ಮಾಡಿದ್ರೂ ಜೀವ ಹೋಗುತ್ತೆ, ಮಾಡದೆ ಹೋದ್ರೂ ಜೀವ ಹೋಗುತ್ತೆ. ನಮ್ಮನ್ನು ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಬದುಕೊಳ್ತೀವಿ. ನಿಮ್ಮಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲ, ಕೊರೋನಾ ವೈರಸ್ಗೆ ಔಷಧಿ ಇಲ್ಲ, ಸರಿಯಾದ ಚಿಕಿತ್ಸೆಗೆ ಡಾಕ್ಟರ್ಗಳಿಲ್ಲ, ಮತ್ತೆ ಕೊರೋನಾ ವೈರಸ್ಗೆ ಅವರಿಗೆ ನೀವು ಯಾವುದೇ ರೀತಿಯ ಸ್ಪಂದನ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಮತ್ತೆ ಏನಕ್ಕೆ ಸ್ವಾಮಿ ಬರೀ ನೆಪ ಮಾತ್ರ ಮಾಡ್ತಾ ಇದ್ದೀರಾ? ನಿಮ್ಗೇನು ಅನ್ಸಲ್ವಾ? ನಿಮ್ಗೂ ನಮ್ಮ ತರ ಜೀವ ಅಲ್ವಾ? ಏನ್ ಕೊಟ್ಟರು ಸಂಪಾದನೆ ಮಾಡಬಹುದು, ಜೀವ ಮತ್ತೆ ವಾಪಸ್ ಬರುತ್ತಾ? ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ, ನಮ್ಮ ದೇಶ ಸುಭಿಕ್ಷವಾಗಿದೆ, ನಮ್ಮ ಬಿಟ್ರೆ ನಮ್ಮ ದೇಶಕ್ಕಿಂತ ಯಾವ ದೇಶವೂ ಅಷ್ಟು ಮುಂಚೂಣಿಯಲ್ಲಿದೆ ಅಂತ ಹೇಳ್ಕೊಳ್ತಿರಲ್ಲ. ಇದೇನ ದೇಶ ನಡೆಸ್ತಕ್ಕಂಥ ಪರಿಸ್ಥಿತಿಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಆ ಪೊಲೀಸರಿಗೆ ಪಾಪ ರಾತ್ರಿ ಹಗಲು ಅವ್ರನ್ನ ಸಾಯಿಸ್ತೀರಾ, ಆ ಡಾಕ್ಟರ್ಗಳನ್ನ ಪ್ರಾಣ ಬಿಡಿಸ್ತೀರಾ. ಅತ್ಲಾಗೆ ಆ ಕೊರೋನಾ ವೈರಸ್ ಯಾವುದೇ ರೀತಿ ಬೆಲೆ ಇಲ್ಲ. ಮಂತ್ರಿಗಳು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋದು, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು, ಇದೇನೇ ನಿಮ್ ಕೆಲಸ? ನಿಮಗೆ ಏನಾದರೂ ಒಂದು ಮಂತ್ರಿಗಳನ್ನ ಕುದುರೆ ವ್ಯಾಪಾರ ಮಾಡಬೇಕಂದ್ರೆ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ವ್ಯಾಪಾರಗಳು ಮಾಡ್ತೀರಾ, ವ್ಯವಹಾರಗಳು ಮಾಡ್ತೀರಾ? ಇದು ತುರ್ತು ಸ್ಥಿತಿ ಗೊತ್ತಿದ್ರು ಕೂಡ ತಾವು ಇದ್ರ ಬಗ್ಗೆ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ಸಾರ್ವಜನಿಕರು ಏನ್ ಮಾಡಬೇಕು? ಯಾರನ್ನು ಕೇಳಬೇಕು? ಸಾರ್ವಜನಿಕರು ಇವತ್ತು ಒಂದು ಹೊತ್ತು ಊಟಿಗೆಲ್ಲ ಅಂತ ಕೇಳೋದು. ಅದೇ ಹೆಸರಲ್ಲಿ ಈಗ ಹೊಸದಾಗಿ ಬೇರೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಾ, ಎಲ್ಲಾ ವಾರ್ಡ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ವೈರಸ್ ನ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಇದು ಎಲ್ಲಾದ್ರೂ ಉಂಟಾ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಆಗ್ತದೆ. ಆ ರೀತಿ ಇದೆ ನಿಮ್ಮ ರಾಜ್ಯ ಸರ್ಕಾರದ ದರ್ಬಾರ್ಗಳನ್ನ. ಎಷ್ಟು ದಿನ ಸ್ವಾಮಿ ಮಾಡ್ತೀರಾ ನೀವು? ಇನ್ನೊಂದ್ಸತಿ ಬಿಜೆಪಿ ಗವರ್ಮೆಂಟ್ ಬರೋದು ಬೇಡವಾ? ನೇರವಾಗಿ ಸ್ಪಷ್ಟೀಕರಣ ಕರೆಕ್ಟಾಗಿ ಹೇಳ್ತಾ ಇದೀನಿ. ಬಿಜೆಪಿ ಗವರ್ಮೆಂಟ್ ಯಾವುದಕ್ಕೂ ನಾಲಾಯಕ ತರ ಆಗ್ತಾ ಇದೆ ಈ ಆಡಳಿತ. ಯಾವುದೇ ತರದಲ್ಲಿ ಒಬ್ಬ ಮನುಷ್ಯನಿಗೆ ಪ್ರಯೋಜನ ಇಲ್ಲ. ಆಕ್ಚುಲ್ ಆಗಿ ಹೇಗೆ ಟ್ಯಾಕ್ಸ್ಗಳು ಕಟ್ತಾರೆ, ಬಾಡಿಗೆಗಳು ಹೇಗೆ ಕಟ್ತಾರೆ, ಮನುಷ್ಯ ಜನ ಹೇಗೆ ಬದುಕ್ತಾರೆ, ರಾಬರಿಗಳಾಗುತ್ತೆ, ದಂಗೆಗಳಾಗುತ್ತೆ ಅಂದ್ರೆ ಇನ್ನೇನಾಗುತ್ತೆ? ಏನ್ ಮಾಡಿದೆ? ಜನ ಊಟಕ್ಕಿಲ್ಲದ ಏನ್ ಮಾಡ್ತಾನೆ ಸ್ವಾಮಿ? ಕೈ ಕೇಳೋದಿಲ್ಲ, ಹೊಟ್ಟೆ ಕೇಳುತ್ತಾ? ಹೊಟ್ಟೆ ಊಟ ಹಾಕ್ಲೇಬೇಕು. ನೀನ್ ಏನಾದ್ರೂ ಮಾಡು, ಬಾಯಿ ಬಿಡಕ್ ಬರಲ್ಲ. ಮಧ್ಯಮ ವರ್ಗದ ಪರಿಸ್ಥಿತಿ ಏನಾಗ್ತಾ ಇದೆ? ಲಕ್ಷಾಂತರ ರೂಪಾಯಿನ ನೀವು ಪ್ರೈವೇಟ್ ಹಾಸ್ಪಿಟಲ್, ಒಳ್ಳೊಳ್ಳೆ ಹೆಸರಾಂತ ಹಾಸ್ಪಿಟಲ್ 10 ಲಕ್ಷ 20 ಲಕ್ಷ ಬಿಲ್ಗಳು ಮಾಡ್ತಾ ಇದೀರಲ್ಲ, ಏನ್ ಮಾಡ್ತಾ ಇದ್ದೀರಾ? ಯಾವ ಆಧಾರದ ಬೇಸಿಕ್ ಮೇಲೆ 10 ಲಕ್ಷ 12 ಲಕ್ಷ ಬಿಲ್ ಮಾಡ್ತಾ ಇದಾರೆ ಅವರು? ನೀವೇ ಹೇಳ್ತೀರಾ 15 ದಿವಸದಲ್ಲಿ ಬಂದ್ರೆ ಕೊರೋನಾ ವೈರಸ್ ಸತ್ತೋಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ 15 ದಿವಸಕ್ಕೆ 15 ಲಕ್ಷ ರೂಪಾಯಿ ಬಿಲ್ ಆಗುತ್ತಾ ಸ್ವಾಮಿ? ಏನು ನಾಚಿಕೆ ಆಗಲ್ವ ಇದೆಲ್ಲ? ಇದೆಲ್ಲ ನಿಮಗೂ ಪ್ರೈವೇಟ್ ಹಾಸ್ಪಿಟಲ್ಗೆ ಏನೋ ಲಿಂಕ್ ಇದೆಯಾ? ಇದು ಸಾರ್ವಜನಿಕ ಮನಸ್ಸಲ್ಲಿ ಬರೋದಿಲ್ವಾ? ಆ ಮಗು ಒಂದು ಹಳ್ಕೊಳ್ತಾರೆ. ಅವ್ರ ಯಾರೋ ಮುಖ್ಯಮಂತ್ರಿಗಳಾದ್ರೆ ಬಂದ್ರು ಮನೆ ಮುಂದೆ ಸ್ವಲ್ಪ ಧರಣಿ ಮಾಡಕ್ ಬಂದು ಕೇಳಕ್ ಬಂದ್ರೆ ಅವ್ರು ತಗೊಂಡು ಪೊಲೀಸ್ ಸ್ಟೇಷನ್ ಹಾಕ್ತೀರಾ? ಇದು ಯಾವ ನ್ಯಾಯ ಸ್ವಾಮಿ? ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಕೇಳಬಾರದ? ಓಟ್ ಹಾಕ್ಬೇಕಾದ್ರೆ ಮನೆ ಬಾಗಿಲು ಬಂದು ಭಿಕ್ಷೆ ಬಿಡ್ತೀರಾ? ಆವಾಗ ಗೊತ್ತಾಗಲ್ಲ ನಿಮಗೆ. ಏನ್ ತಾವೇನು ಶಾಶ್ವತನ? ದಯವಿಟ್ಟು ಸೂಕ್ತವಾದ ನಿರ್ಧಾರ ತಗೊಂಡು ಸೂಕ್ತವಾದ ಕೊಡಿ. ಇಲ್ಲಾಂದ್ರೆ ಲಾಕ್ಡೌನ್ ಏನ್ ಮಾಡ್ಬಿಡಿ, ಸತ್ರ ಚಿಂತೆ ಇಲ್ಲ. ಹೇಗೋ ಈಗೂ ಸಾಯ್ತೀವಿ, ಆಗೂ ಸಾಯ್ತೀವಿ, ಬಿಟ್ಬಿಡಿ, ನಮ್ಮಷ್ಟು ನಾವು ಬದುಕೊಳ್ತೀವಿ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯರೇ, ನಿಮಗೆ ಕಾನೂನು ಸಲಹೆ ಅಥವಾ ಮಾರ್ಗದರ್ಶನದ ಅಗತ್ಯವಿದೆಯೇ? ಹಾಗಾದರೆ ಹಿಂದೆ ಭೇಟಿ ಕೊಡಿ. MSW LLB ಸ್ಪೆಷಲಿಸ್ಟ್
ಶ್ರೀ ರಾಜು ವಿ ಮುದ್ದಡಗಿ, ವಕೀಲರು ಮತ್ತು ಓತ್ ಕಮಿಷನರ್. ಇವರಲ್ಲಿ ಎಲ್ಲ ತರಹದ ಕೋರ್ಟ್ ಅಫಿಡವಿಟ್, ರೋಟರಿ ಹಾಗೂ ಅಟೆಸ್ಟೆಡ್ ಸ್ಟಾಂಪ್ ಪೇಪರ್ ಸೇರಿದಂತೆ ಮನೆಯ ನಕಾಶೆ, ಅಗ್ರಿಮೆಂಟ್ಗಳು ಅಲ್ಲದೆ ಲೀಗಲ್ ನೋಟಿಸ್ ಮತ್ತು ಕೋರ್ಟ್ ಮ್ಯಾರೇಜ್ ಸೇರಿದಂತೆ ಸೆಲ್ಫ್ ಫಾರ್ಮ್ ಅಗ್ರಿಮೆಂಟ್, ಹೊಲ ಮನೆಗಳಿಗೆ ಅನ್ವಯಿಸುವ ಕೇಸುಗಳ ಕುರಿತು ಹಾಗೂ ಮಾರಾಟ ಪತ್ರ, ಅಡಮಾನ ಪತ್ರ, ವಿಭಾಗ ಪತ್ರ, ದಾನಪತ್ರ, ವಿವಾಹ ನೋಂದಣಿ, ಜನನ ಪ್ರಮಾಣ ಪತ್ರ ಹಾಗೂ ಉತ್ತಮ ಕಾನೂನು ಸಲಹೆಯನ್ನು ಪಡೆಯಬಹುದು. ಹಿಂದೆ ಇವರ ವಿಳಾಸಕ್ಕೆ ಸಂಪರ್ಕಿಸಿ. ಇವರ ವಿಳಾಸ: ಶ್ರೀ ರಾಜು ವಿ ಮುದ್ದಡಗಿ, ವಕೀಲರು ಮತ್ತು ಓತ್ ಕಮಿಷನರ್, MSW LLB ಸ್ಪೆಷಲಿಸ್ಟ್, ಮಿನಿ ವಿಧಾನಸೌಧ ಎದುರುಗಡೆ, ಜೇವರ್ಗಿ, ತಾಲೂಕು ಜೇವರ್ಗಿ, ಜಿಲ್ಲಾ ಕಲಬುರಗಿ. ಇವರ ಮೊಬೈಲ್ ಸಂಖ್ಯೆ ಹೀಗಿದೆ: 9900617363. ಇನ್ನೊಂದು ಸಂಖ್ಯೆ 8792284716. ಧನ್ಯವಾದಗಳು. Subscribe now and press the bell icon. Never miss an update.